ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರಂತೆ. ಈಗ ಈ ಗಾದೆ ಮಾತು ಯಾಕಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಇದು ಸೂಕ್ತವಾಗ್ತಾ ಇದೆ ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ವಯನಾಡಿನಲ್ಲಿ ಆಗಿರುವಂತಹ ಭೀಕರ ದುರಂತದ ಬಳಿಕ ಈಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಕೇರಳದ ವಯನಾಡು ದುರಂತ ಆದ ಬಳಿಕ ಇಡೀ ಊರುಗೂರೇ ಕೊಚ್ಕೊಂಡು ಹೋಗಿದೆ. ಶಾಲೆಗಳು, ಕಾಲೇಜು, ಹಾಸ್ಪಿಟಲ್ ಎಲ್ಲ ಕೂಡ ಸರ್ವನಾಶ ಆಗಿದೆ. ಅದಾದ ಬಳಿಕ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲಾ ಬಗೆಯ ಗಣಿಗಾರಿಕೆಗೆ ನಿಷೇಧ ಹೇರಬೇಕು ಅಂತ ಸಿದ್ಧತೆ ಮಾಡಿಕೊಂಡಿದೆಯಂತೆ. ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆಗೆ ಹೊಸ ಕರಡು ಆಕ್ಷೇಪ ಮಾಡೋದಕ್ಕೆ ಅಂತ 60 ದಿನ ಅವಕಾಶವನ್ನ ಕೊಡಲಾಗಿದೆ. ಪಶ್ಚಿಮ ಘಟ್ಟದ 56,800 ಚದರ ಕಿಲೋಮೀಟರ್ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂದ್ರೆ ಎಕೋ ಝೋನ್ ಅಂತೇಳಿ ಘೋಷಣೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆಯಂತೆ. ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಿಸಿ ಗಣಿಗಾರಿಕೆಗೆ ನಿಷೇಧವನ್ನ ಹೇರಬೇಕು ಅಂತ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆಯಂತೆ. ಇದೇ ಪ್ಲಾನ್ ಅನ್ನ ಈ ಹಿಂದೆನೆ ವಯನಾಡಿನಲ್ಲಿ ರೆಸಾರ್ಟ್ಗಳು, ಹೋಮ್ ಸ್ಟೇಗಳನ್ನ ಎಲ್ಲಂದ್ರಲ್ಲಿ ನಿರ್ಮಾಣ ಮಾಡೋದಕ್ಕೂ ಮುಂಚೆ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ಅವಾಂತರಗಳು ಆಗೋದು ಎಷ್ಟೋ ಕಡಿಮೆ ಆಗ್ತಿತ್ತು ಅನ್ಸುತ್ತೆ. ನೈಸರ್ಗಿಕ ವಿಕೋಪವನ್ನ ಯಾರು ತಡೆಗಟ್ಟೋದಕ್ಕೆ ಆಗಲ್ಲ ನಿಜ, ಆದ್ರೆ ಮಾನವ ನಿರ್ಮಿತ ನೈಸರ್ಗಿಕ ವಿಕೋಪ ಏನಿದೆ ಅದನ್ನ ಆದಷ್ಟು ಕಡಿಮೆ ಮಾಡಬಹುದಿತ್ತೇನೋ. ಆದ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅಂತಾರಲ್ಲ, ಹಾಗೆ ಈಗ ಸದ್ಯಕ್ಕೆ ವಯನಾಡಿನಲ್ಲಿ ಆಗಿರುವಂತಹ ದುರಂತವನ್ನ ಕಂಡ ಮೇಲೆ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲೂ ಕೂಡ ರಾಜ್ಯ ಸರ್ಕಾರದಿಂದ ಒಂದಷ್ಟು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ಈ ರೀತಿ ಆದೇಶ ಹೊರಡಿಸ್ತಾ ಇದ್ದಂತೆ ರಾಜ್ಯದಲ್ಲೂ ಕೂಡ ಅಕ್ರಮವಾಗಿ ಇರುವಂತಹ ಹೋಮ್ ಸ್ಟೇ, ರೆಸಾರ್ಟ್ ಇವೆಲ್ಲವುಗಳನ್ನ ಕೂಡ ತೆರವುಗೊಳಿಸಬೇಕು ಅನ್ನುವಂತ ಆದೇಶ ಕೂಡ ಆಗಿದೆ. 1 ತಿಂಗಳಲ್ಲಿ ಇದಕ್ಕೆ ಕ್ರಮ ಕೈಗೊಳ್ಳಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ.